ಬಂದ್ರೂ ಏನು ಒಂದು ಸ್ಟಾರ್ ಜೊತೆಗೆ ಮಾಡಿದ್ರೆ 1 ಫೋಟೋ 2 ಫೋಟೋ ಏನೋ ಬರುತ್ತೆ. ಆಮೇಲೆ ಯಾವುದೋ ಸಿನಿಮಾ ವರದಿಗಳನ್ನು ಕೊಟ್ಟರೆ ಒಂಥರ ಸಿನಿಮಾ ಸ್ಟಿಲ್ಸ್ ಅಂತಲೇ ಹೇಳೋರಲ್ಲ, ಅದನ್ನ ಸ್ಟಿಲ್ ಫೋಟೋಗ್ರಫಿಗೆ ಸಿನಿಮಾ ಸ್ಟಿಲ್ಸ್ ಅಂತ ವರ್ಡ್ಸನ್ನೇ ಯೂಸ್ ಮಾಡೋರು. ಬಟ್ ಈ ಟೆಲಿವಿಷನ್ಸ್ ಬಂದಮೇಲೆ ನಿಮ್ಮ ಇಂಟರ್ವ್ಯೂ ಏನಾಗೋಯ್ತು, ಇಟ್ಸ್ ನಾಟ್ ಸ್ಟ್ಯಾಟಿಕ್ಕು. ನೀವು ಸ್ಟಾರ್ ಜೊತೆಗೆ ಕೂತು ಮಾತಾಡುವಾಗ ಲೈವು, ಆ್ಯಕ್ಷನ್ನು, ನಗು, ದುಃಖ, ಸಿಟ್ಟು ಎಲ್ಲನೂ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬರೆದಿರುವ ಇಂಟರ್ವ್ಯೂಗಿಂತನೂ ಜನರಿಗೆ ಟೆಲಿವಿಷನ್ ಇಂಟರ್ವ್ಯೂಗಳು ಮೋರು ಆಕರ್ಷಕ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇಲ್ಲಿ ವಾರಕ್ಕೊಂದು ಬರುವ ಸುದ್ದಿಯಲ್ಲಿ ನೀವು ಅದಕ್ಕೆ ಚಿತ್ರೀಕರಣವನ್ನು ಮಾಡಿದರು ಅಂತ ತೋರಿಸ್ತೀರಷ್ಟೇ. ಬಟ್ ಅಲ್ಲಿ ಟೆಲಿವಿಷನ್ ನ್ಯೂಸ್ ರಿಪೋರ್ಟ್ ಮಾಡುವಾಗ ಹೀರೋನೋ ಹೀರೋಯಿನ್ಸು ಅಥವಾ ಯಾವುದೋ ಒಂದು ಐಟಮ್ ಸಾಂಗು ನೀವು ಮಾಡುವ ವಿಜುವಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಜನರಿಗೆ ಈ ಫೋಟೋಗಿಂತನೂ ವಿಜುವಲ್ಸ್ ಭಾಳ ಬೇಗ ಆಪ್ತ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಂಗಾಗಿ ಮ್ಯಾಗ್ಝಿನ್ಸ್ ಬಿಟ್ಟು ಅವರು ಟೆಲಿವಿಷನ್ನು ಈ ಸಿನಿಮಾ ಕಡೆಗೆ ರಿಪೋರ್ಟ್ ಕಡೆಗೆ ಹೋಗ್ತಾ ಇದ್ರಲ್ಲ, ಮತ್ತೆ ಪ್ರತಿದಿನ ಬರ್ತಿತ್ತು, ಅದು ಪ್ರತಿದಿನ ಬೇರೆ ಬರೋದು. ಹಾಗಾಗಿ ಸಿನಿಮಾ ಮ್ಯಾಗ್ಝಿನ್ಗಳ ಇದು ಕುಸಿದೋಗಿತ್ತು.